ಎಲ್ರಿಗೂ ನಮಸ್ಕಾರ. ಪ್ರೇಮಾನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ ಸೈಕಾಲಜಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳನ್ನ ತೊಗೊಂಡು ಬಂದಿದ್ದೀನಿ. ಖಂಡಿತವಾಗ್ಲೂ ಕೂಡ ಮುಂದೆ ಬರ್ತಕ್ಕಂತಹ CTET ಪರೀಕ್ಷೆಗೆ ಜೊತೆಗೆ HSTR, GPSTR, PSTR ಪರೀಕ್ಷೆಗಳಿಗೆ ಬಹಳನೇ ಹೆಲ್ಪ್ ಆಗುತ್ತೆ. ಹಾಗಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಸ್ನೇಹಿತರೆ, ಮೊದಲನೇ ಪ್ರಶ್ನೆ ನೋಡಿ, ಈ ರೀತಿ ಕೊಟ್ಟಿದ್ದಾರೆ. ಡ್ಯಾಶ್ ಈಸ್ ಒನ್ ಆಫ್ ದ ಬೆಸ್ಟ್ ಮೆಥಡ್ಸ್ ಟು ಸ್ಟಡಿ ದ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ದ ಚೈಲ್ಡ್ ಅಂತ ಕೇಳಿದ್ದಾರೆ. ಸೊ ಇದರ ಒಂದು ಕನ್ನಡ ಅರ್ಥ ಏನಪ್ಪ ಅಂತ ಹೇಳಿದ್ರೆ, ಮಗುವಿನ ಬೆಳವಣಿಗೆ ಮತ್ತು ಅಭಿವೃದ್ಧಿಯನ್ನು ಅಧ್ಯಯನ ಮಾಡಲು ಅತ್ಯುತ್ತಮ ವಿಧಾನಗಳಲ್ಲಿ ಒಂದು ಯಾವುದು ಅನ್ನೋದು ಪ್ರಶ್ನೆ. ಸೊ ಆಪ್ಷನ್ಸ್ ನೋಡಿ, ಇಲ್ಲಿ ಸೈಕೋ ಅನಾಲಿಟಿಕ್ ಮೆಥಡ್ ಅಂದರೆ ಮನೋವಿಶ್ಲೇಷಣಾ ವಿಧಾನ, ಆಪ್ಷನ್ 2 ಕಂಪ್ಯಾರಿಟಿವ್ ಮೆಥಡ್ಸ್, ಆಪ್ಷನ್ 3 ಡೆವಲಪ್ಮೆಂಟಲ್ ಮೆಥಡ್, ಆಪ್ಷನ್ 4 ಸ್ಟ್ಯಾಟಿಸ್ಟಿಕಲ್ ಮೆಥಡ್ ಅಂದರೆ ಸಂಖ್ಯಾಶಾಸ್ತ್ರೀಯ ವಿಧಾನ ಅಂತ. ಸೊ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಈ ಒಂದು ಪ್ರಶ್ನೆಗೆ ಆಪ್ಷನ್ ಸಿ ಡೆವಲಪ್ಮೆಂಟಲ್ ಮೆಥಡ್ ಅನ್ನೋದು ಸರಿಯಾಗಿರುವಂತಹ ಒಂದು ಆನ್ಸರ್ ಆಗುತ್ತೆ. ಸೊ ಡೆವಲಪ್ಮೆಂಟಲ್ ಮೆಥಡ್ ಇನ್ ಚೈಲ್ಡ್ ಡೆವಲಪ್ಮೆಂಟ್, ದ ಡೆವಲಪ್ಮೆಂಟಲ್ ಮೆಥಡ್ ಡಿನೋಟ್ಸ್ ಟು ದ ಸೈಂಟಿಫಿಕ್ ಸ್ಟಡಿ ಆಫ್ ಹೌ ಆ್ಯಂಡ್ ವೈ ಆ್ಯಂಡ್ ಇಂಡಿವಿಜುವಲ್ ಚೇಂಜ್ ಓವರ್ ದ ಡಿಫ್ರೆಂಟ್ ಫೇಸಸ್ ಆಫ್ ದೇರ್ ಲೈಫ್ಸ್ ಅಂತ. ಮಗುವಿನ ಬೆಳವಣಿಗೆ ಮತ್ತು ಅಭಿವೃದ್ಧಿ ಹಂತವಾಗಿ ನಡೆಯುವಂಥದ್ದಲ್ವ. ಸೊ ಅಭಿವೃದ್ಧಿ ವಿಧಾನದಲ್ಲಿ ಮಗುವಿನ ಒಂದು ಬೌದ್ಧಿಕ, ದೈಹಿಕ, ಭಾವನಾತ್ಮಕ ಮತ್ತು ಸಾಮಾಜಿಕ ಬೆಳವಣಿಗೆಯನ್ನು ಕ್ರಮಬದ್ಧವಾಗಿ ಅಧ್ಯಯನ ಮಾಡಲಾಗುತ್ತೆ. ಸೊ ಹಾಗಾಗಿ ಇದು ಒಂದು ಅತ್ಯುತ್ತಮ ವಿಧಾನ, ಅಭಿವೃದ್ಧಿ ವಿಧಾನ ಅನ್ನೋದು. ಸೊ ಎರಡನೇ ಒಂದು ಪ್ರಶ್ನೆ, ಡೆವಲಪ್ಮೆಂಟಲ್ ಟಾಸ್ಕ್ ಇಸ್ ಅ ಕಾನ್ಸೆಪ್ಟ್ ಫಸ್ಟ್ ಯೂಸ್ಡ್ ಬೈ ಡ್ಯಾಶ್ ಅಂತ ಕೇಳಿದ್ದಾರೆ. ಅಭಿವೃದ್ಧಿ ಕಾರ್ಯ ಅನ್ನುವಂತಹ ಒಂದು ಕಾನ್ಸೆಪ್ಟನ್ನು ಫಸ್ಟು ಬಳಸಿದವರು ಯಾರು ಅನ್ನೋದು. ಆಪ್ಷನ್ ನೋಡಿಲಿ ಹರ್ಬರ್ಟ್, ಆಪ್ಷನ್ ಬಿ ಬ್ರೂನರ್, ಆಪ್ಷನ್ ಸಿ ಹ್ಯಾವಿಗಸ್ಟ್ ಅಂತ, ಆಪ್ಷನ್ ಸಿ ಹರ್ಲಾಕ್ ಅಂತ ಇದೆ. ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಬಂದಾಗ ಆಪ್ಷನ್ ಸಿ ಹ್ಯಾವಿಗಸ್ಟ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಉತ್ತರ ಆಗುತ್ತೆ. ಸೊ ಹ್ಯಾವಿಗಸ್ಟ್, ರಾಬರ್ಟ್ ಹ್ಯಾವಿಗಸ್ಟ್ ವಾಸ್ ಅ ಪ್ರೊಫೆಸರ್, educator and a senior expert who said that learning is a basic and continuous process that occurs throughout the lifespan of an individual. According to Havigast, growth and development occurs in 6 stages. ಅವರ ಪ್ರಕಾರ ಬೆಳವಣಿಗೆ ಮತ್ತು ಡೆವಲಪ್ಮೆಂಟ್ ಅಭಿವೃದ್ಧಿ ಅನ್ನೋದು 6 ವಿಧಾನಗಳಲ್ಲಿ ಆಗುವಂಥದ್ದು. ಸೊ ಡೆವಲಪ್ಮೆಂಟಲ್ ಟಾಸ್ಕ್ಸ್ ಆಫ್ ಇನ್ಫ್ಯಾನ್ಸಿ ಆ್ಯಂಡ್ ಅರ್ಲಿ ಚೈಲ್ಡ್ಹುಡ್, ಡೆವಲಪ್ಮೆಂಟಲ್ ಟಾಸ್ಕ್ ಆಫ್ ಮಿಡಲ್ ಚೈಲ್ಡ್ಹುಡ್ ಎರಡನೇದು, ಮೂರನೇದು ಡೆವಲಪ್ಮೆಂಟಲ್ ಟಾಸ್ಕ್ ಆಫ್ ಅಡಾಲ್ಸೆನ್ಸ್, ನಾಲ್ಕನೇದು ಡೆವಲಪ್ಮೆಂಟಲ್ ಟಾಸ್ಕ್ ಆಫ್ ಅರ್ಲಿ ಅಡಲ್ಟ್ಹುಡ್, ಡೆವಲಪ್ಮೆಂಟಲ್ ಟಾಸ್ಕ್ ಆಫ್ ಮಿಡಲ್ ಏಜ್ ಆ್ಯಂಡ್ ಡೆವಲಪ್ಮೆಂಟಲ್ ಟಾಸ್ಕ್ ಆಫ್ ಲೇಟರ್ ಮೆಚುರಿಟಿ ಅಂತ. ಸೊ ಹ್ಯಾವಿಗಸ್ಟ್ ಅವರು ಪ್ರತಿಯೊಂದು ವಯಸ್ಸಿನ ಹಂತದಲ್ಲೂ ಮಕ್ಕಳಿಗೆ ನಿರ್ದಿಷ್ಟ ಅಭಿವೃದ್ಧಿ ಕಾರ್ಯಗಳು ಇರ್ತವೆ ಅಂತ ಹೇಳಿ ತಿಳಿಸ್ಕೊಟ್ಟಿರೋವಂಥದ್ದು. ಸೊ ಬಾಲ್ಯದಲ್ಲಿ ನಡೆದುಕೊಳ್ಳುವಂಥದ್ದು, ಆಮೇಲೆ ಕಿಶೋರಾವಸ್ಥೆಯಲ್ಲಿ ಸ್ವತಂತ್ರತೆ. ಸೊ ಇದರಿಂದ ಡೆವಲಪ್ಮೆಂಟಲ್ ಟಾಸ್ಕ್ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಪ್ರಸಿದ್ಧಿ ಆಯ್ತಾ ಹೋಯಿತು. ಹಾಗಾಗಿ ಈ ಪ್ರಶ್ನೆಗೆ ಹ್ಯಾವಿಗಸ್ಟ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ ನೋಡಿ, ಇಲ್ಲಿ ಚಿಲ್ಡ್ರನ್ ಇನ್ ಪ್ರೀ ಪ್ರೈಮರಿ ಗೆಟ್ ಸ್ಯಾಟಿಸ್ಫ್ಯಾಕ್ಷನ್ ಫ್ರಮ್ ಬೀಯಿಂಗ್ ಅಲೌಡ್ ಟು ಡಿಸ್ಕವರ್, ದೇ ಬಿಕೇಮ್ ಡಿಸ್ಟ್ರೆಸ್ಡ್ ವೆನ್ ದೇ ಆರ್ ಡಿಸ್ಕರೇಜ್ಡ್, ದೇ ಡೂ ಸೊ ಡ್ಯೂ ಟು ದೇರ್ ಮೋಟಿವೇಶನ್ ಟು ಡ್ಯಾಶ್ ಅಂತ ಕೇಳಿದ್ದಾರೆ. ಅಂದರೆ ಪ್ರೀ ಪ್ರೈಮರಿ ಲೆವೆಲ್, ಪೂರ್ವ ಪ್ರಾಥಮಿಕ ಮಕ್ಕಳಿಗೆ ಹೊಸ ವಿಷಯಗಳನ್ನ ಕಂಡುಹಿಡಿಯೋದಕ್ಕೆ ಅವಕಾಶ ಕೊಟ್ಟಾಗ ಅವ್ರಿಗೆ ತುಂಬ ಖುಷಿಯಾಗತ್ತೆ. ಸೊ ಅವರಿಗೆ ನಿರುತ್ಸಾಹ ಮಾಡಿದಾಗ ಅವರು ತುಂಬ ಬೇಜಾರಾಗ್ತಾರೆ, ದುಃಖಿತರಾಗ್ತಾರೆ. ಇದು ಯಾವ ಒಂದು ಪ್ರೇರಣೆಯ ಕಾರಣದಿಂದ ಆಗತ್ತೆ ಅನ್ನೋದೇ ಪ್ರಶ್ನೆ. ಸೊ ಈ ಪ್ರಶ್ನೆಗೆ ಆಪ್ಷನ್ಸ್ ನೋಡಿಲಿ, ರೆಡ್ಯೂಸ್ ದೇರ್ ಇಗ್ನೋರೆನ್ಸ್, ಆಪ್ಷನ್ ಬಿ ಅಫಿಲಿಯೇಟ್ ವಿತ್ ಕ್ಲಾಸ್, ಆಪ್ಷನ್ ಸಿ ಕ್ರಿಯೇಟ್ ಡಿಸಾರ್ಡರ್ ಇನ್ ದ ಕ್ಲಾಸ್, ಆಪ್ಷನ್ ಡಿ ಎಕ್ಸೈಸ್ ದೇರ್ ಪವರ್ ಅಂತ ಇದೆ. ಸೊ ಇಲ್ಲಿ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಅಂತ ಬಂದಾಗ ಆಪ್ಷನ್ ಎ ರೆಡ್ಯೂಸ್ ದೇರ್ ಇಗ್ನೋರೆನ್ಸ್ ಅನ್ನೋದು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ. ಸೊ ಅ ಟೀಚರ್ ಶುಡ್ ನಾಟ್ ಇಂಟರಪ್ಟ್ ಸ್ಟೂಡೆಂಟ್ಸ್ ಡ್ಯೂರಿಂಗ್ ದೇರ್ ಸೆಲ್ಫ್ ಲರ್ನಿಂಗ್ ಪ್ರೋಸೆಸ್. ಸೊ ಚಿಲ್ಡ್ರನ್ ಆರ್ ಕ್ಯೂರಿಯಸ್ ಬೈ ನೇಚರ್, ಸೊ ದೇ ಡಿಸ್ಕವರ್ ಆ್ಯಂಡ್ ಕ್ರಿಯೇಟೆಡ್ ದೇರ್ ಓನ್ ನಾಲೆಡ್ಜ್. ಸೊ ಚಿಕ್ಕ ಮಕ್ಕಳು ಸಹಜವಾಗಿ ಕಲಿಯೋದಕ್ಕೆ ಸಹಜವಾಗಿ ಕುತೂಹಲ ಹೊಂದಿರ್ತಾರೆ. ಮಕ್ಕಳು ಹೊಸ ವಿಷಯಗಳನ್ನ ತಿಳ್ಕೊಳ್ಳೋದಕ್ಕೆ, ಕಂಡುಹಿಡಿಯೋದಕ್ಕೆ ಅವ್ರು ಇಷ್ಟಪಡ್ತಾರೆ. ಸೊ ಅವರಿಗೆ ಅವಕಾಶ ಕೊಟ್ಟರೆ ಬಹಳ ಖುಷಿ ಪಡ್ತಾರೆ. ಸೊ ಅದನ್ನು ತಡೆದ್ರೆ ಏನಾಗುತ್ತೆ, ಬೇಜಾರು ಮಾಡ್ಕೋತಾರೆ. ಸೊ ಇದೇನಾಗುತ್ತೆ, ಅಜ್ಞಾನವನ್ನು ಕಡಿಮೆ ಮಾಡ್ತಕ್ಕಂತಹ ಒಂದು ಪ್ರೇರಣೆ. ಸೊ ಹಾಗಾಗಿ ಆಪ್ಷನ್ 1 ಸರಿಯಾಗಿರ್ತಕ್ಕಂತಹ ಆನ್ಸರ್ ಅಂತ ಹೇಳ್ಬೋದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ರಿಲೇಟೆಡ್ ಟು ದ ಇನ್ಫ್ಯಾನ್ಸಿ ಪೀರಿಯಡ್ ಅಂತ ಕೇಳಿದ್ದಾರೆ. ಅಂದರೆ ಇದರ ಒಂದು ಕನ್ನಡ ಅರ್ಥ ಶಿಶು
ಇನ್ಫ್ಯಾನ್ಸಿ ಪೀರಿಯಡ್ ಅಂತ ಹೇಳಿದ್ರೆ ಶೈಶವಾವಸ್ಥೆ ಅಂತ ಕನ್ನಡದಲ್ಲಿ ಹೇಳ್ತಾರೆ. ಕೆಳಗಿನವುಗಳಲ್ಲಿ ಶೈಶವಾವಸ್ಥೆಗೆ ಸಂಬಂಧಿಸದೇ ಇರುವಂಥದ್ದು ಯಾವುದು ಅನ್ನೋದು ಪ್ರಶ್ನೆ. ಸೊ ಆಪ್ಷನ್ಸ್ನ ನೋಡಿ ಈ ರೀತಿ ಕೊಟ್ಟಿದ್ದಾರೆ. ಆಪ್ಷನ್ 1 ಗ್ರೋತ್ ಅಕ್ಯೂರ್ಸ್ ಫ್ರಮ್ ಬಿಲೇಟರಲ್ ಟು ಯುನಿಲೇಟರಲ್ ಟ್ರೆಂಡ್ ಇನ್ ಮೋಟರ್ ಆರ್ಗನ್ಸ್ ಅಂತ. ಚಲನ ಅಂಗಗಳಲ್ಲಿ ಬೆಳವಣಿಗೆ ಎರಡೂ ಬದಿಯಿಂದ ಒಂದೇ ಬದಿಯತ್ತ ಸಾಗ್ತಾ ಹೋಗುತ್ತೆ. ಸೊ ಆಪ್ಷನ್ ಬಿ ಗ್ರೋತ್ ಅಕ್ಯೂರ್ಸ್ ಫ್ರಮ್ ಜನರಲ್ ಟು ಸ್ಪೆಸಿಫಿಕ್ ಟ್ರೆಂಡ್ ಇನ್ ಮೋಟರ್ ಆರ್ಗನ್ಸ್. ಸೊ ಸಾಮಾನ್ಯದಿಂದ ನಿರ್ದಿಷ್ಟತೆ ಎಡೆಗೆ. ಆಪ್ಷನ್ ಸಿ ಎಮೋಷನಲ್ ಆ್ಯಂಡ್ ಸೋಷಿಯಲ್ ಡೆವಲಪ್ಮೆಂಟ್ ದ್ಯಾಟ್ ಇಸ್ ನಾಟ್ ಅ ಪಾರ್ಟ್ ಆಫ್ ಮೋಟರ್ ಡೆವಲಪ್ಮೆಂಟ್. ಭಾವನಾತ್ಮಕ ಮತ್ತು ಸಾಮಾಜಿಕ ಬೆಳವಣಿಗೆ ಚಲನೆ ಬೆಳವಣಿಗೆಯ ಭಾಗವಲ್ಲ. ಆಪ್ಷನ್ ಡಿ ಸ್ಟಡಿ ಮೆಂಟಲ್ ಗ್ರೋತ್ ಸ್ಥಿರವಾದ ಒಂದು ಮಾನಸಿಕ ಬೆಳವಣಿಗೆ ಅನ್ನೋದು. ಸೊ ಈ ಒಂದು ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಪ್ಷನ್ ಸಿ ನೋಡಿ ಇಲ್ಲಿ, ಎಮೋಷನಲ್ ಆ್ಯಂಡ್ ಸೋಷಿಯಲ್ ಡೆವಲಪ್ಮೆಂಟ್ ದ್ಯಾಟ್ ಈಸ್ ನಾಟ್ ಅ ಪಾರ್ಟ್ ಆಫ್ ಮೋಟರ್ ಡೆವಲಪ್ಮೆಂಟ್ ಅಂತ. ಸೊ ಡ್ಯೂರಿಂಗ್ ದ ಇನ್ಫ್ಯಾನ್ಸಿ ಪೀರಿಯಡ್ ಅ ಚೈಲ್ಡ್ಸ್ ಎನರ್ಜಿ ಈಸ್ ಡಿರೆಕ್ಟೆಡ್ ಟುವರ್ಡ್ಸ್ ದ ಡೆವಲಪ್ಮೆಂಟ್ ಆಫ್ ಮೋಟರ್ ಆ್ಯಂಡ್ ಮೆಂಟಲ್ ಸ್ಕಿಲ್ಸ್ ಇನ್ಕ್ಲೂಡಿಂಗ್ ಸಿಟ್ಟಿಂಗ್, ವಾಕಿಂಗ್, ರನ್ನಿಂಗ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಶೈಶವಾವಸ್ಥೆಯಲ್ಲಿ ಮುಖ್ಯವಾಗಿ ಚಲನ ಬೆಳವಣಿಗೆ, ದೈಹಿಕ ಬೆಳವಣಿಗೆ, ಮಾನಸಿಕ ಬೆಳವಣಿಗೆ ನಡೀತಾ ಹೋಗುತ್ತೆ. ಭಾವನಾತ್ಮಕ ಮತ್ತು ಸಾಮಾಜಿಕ ಬೆಳವಣಿಗೆ ಚಲನ ಬೆಳವಣಿಗೆಯ ಭಾಗ ಅಲ್ಲ. ಹಾಗಾಗಿ ಇದು ಥರ್ಡ್ ಆಪ್ಷನ್ ಏನಿದೆ ಇದು ಸಂಬಂಧಿಸದೇ ಇರತಕ್ಕಂತಹ ಒಂದು ಆಯ್ಕೆ ಆಗಿರೋದ್ರಿಂದ ಇದನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ಐಡೆಂಟಿಫೈ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಅಬೌಟ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. ಅಂದರೆ ಬೆಳವಣಿಗೆ ಮತ್ತು ಅಭಿವೃದ್ಧಿಯ ಕುರಿತು ಇರ್ತಕ್ಕಂತಹ ಒಂದು ತಪ್ಪಾದ ಹೇಳಿಕೆಯನ್ನು ಐಡೆಂಟಿಫೈ ಮಾಡಿ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ 1 ಗ್ರೋತ್ ಡಿನೋಟ್ಸ್ ಟು ಕ್ವಾಂಟಿಟೇಟಿವ್ ಚೇಂಜಸ್. ಬೆಳವಣಿಗೆ ಪರಿಮಾಣಾತ್ಮಕ ಬದಲಾವಣೆ, ಅಭಿವೃದ್ಧಿ ಗುಣಾತ್ಮಕ ನಾನು ಕಂಪ್ಲೀಟ್ ಓದೇ ಇಲ್ಲ. ಗ್ರೋತ್ ಡಿನೋಟ್ಸ್ ಟು ಕ್ವಾಂಟಿಟೇಟಿವ್ ಚೇಂಜಸ್ ವೈಲ್ ಡೆವಲಪ್ಮೆಂಟ್ ರೆಫರ್ಸ್ ಟು ಕ್ವಾಲಿಟೇಟಿವ್ ಚೇಂಜಸ್ ಅಂತ. ಅಂದರೆ ಬೆಳವಣಿಗೆ ಪರಿಮಾಣಾತ್ಮಕ ಬದಲಾವಣೆ, ಅಭಿವೃದ್ಧಿ ಗುಣಾತ್ಮಕ ಬದಲಾವಣೆ ಅನ್ನೋದು. ಆಪ್ಷನ್ 2 ಗ್ರೋತ್ ಇಸ್ ಅ ಫಂಕ್ಷನ್ ಆಫ್ ದ ಎನ್ವಿರಾನ್ಮೆಂಟ್. ಬೆಳವಣಿಗೆ ಪರಿಸರದ ಒಂದು ಕಾರ್ಯ. ಆಪ್ಷನ್ ಸಿ ಗ್ರೋತ್ ಇಸ್ ಪಾಸಿಬಲ್ ವಿತೌಟ್ ಡೆವಲಪ್ಮೆಂಟ್. ಅಭಿವೃದ್ಧಿ ಇಲ್ಲದೆ ಬೆಳವಣಿಗೆ ಸಾಧ್ಯ ಅಂತ. ಸೊ ಗ್ರೋತ್ ಇಸ್ ಗವರ್ನ್ಡ್ ಬೈ ಇಂಟ್ರಿನ್ಸಿಕ್ ಆ್ಯಂಡ್ ಜೆನೆಟಿಕ್ ಫ್ಯಾಕ್ಟರ್ಸ್ ಅಂತ. ಬೆಳವಣಿಗೆ ಆಂತರಿಕ ಮತ್ತು ಜನ್ಯಕಾರಕಗಳಿಂದ ನಿಯಂತ್ರಿತ ಅಂತ. ಸೊ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಿರ್ಬೋದು ಹಾಗಾದರೆ ಈ ಒಂದು ಪ್ರಶ್ನೆಗೆ ಅಂತ ಹೇಳಿದ್ರೆ ಆಪ್ಷನ್ ಸಿ ನೋಡಿಲಿ, ಗ್ರೋತ್ ಇಸ್ ಪಾಸಿಬಲ್ ವಿತೌಟ್ ಡೆವಲಪ್ಮೆಂಟ್ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ. ಸೊ ಅಂದರೆ ಅಭಿವೃದ್ಧಿ ಇಲ್ಲದೆ ಬೆಳವಣಿಗೆ ಸಾಧ್ಯ ಅಂತಕ್ಕಂಥ. ಸೊ ಡೆವಲಪ್ಮೆಂಟ್ ಈಸ್ ಪಾಸಿಬಲ್ ಇವನ್ ಇಫ್ ದೇರ್ ಈಸ್ ನೋ ಗ್ರೋತ್. For example, some children do not gain standard weight or size, but they may develop in social, emotional and intellectual aspects ಅಲ್ವಾ. ಸೊ ಹಾಗಾಗಿ ಆಪ್ಷನ್ ಸಿ ಏನಿದೆ ಇಲ್ಲಿ ರಾಂಗ್ ಆಗಿರ್ತಕ್ಕಂತಹ ಒಂದು ಸ್ಟೇಟ್ಮೆಂಟ್ ಆಗಿರುತ್ತೆ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್. ಓಕೆ, ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ಇನ್ ಡ್ಯಾಶ್ ಸ್ಟೇಜ್ ಆಫ್ ಡೆವಲಪ್ಮೆಂಟ್ ಅ ಚೈಲ್ಡ್ ಅಪಿಯರ್ಸ್ ಸೆಲ್ಫ್ ಸೆಂಟ್ರಡ್ ಅಂತ ಕೇಳಿದ್ದಾರೆ. ಸೊ ಯಾವ ಒಂದು ಹಂತದಲ್ಲಿ ಮಗು ಸ್ವಕೇಂದ್ರಿತ ಆಗಿರುತ್ತೆ ಅಂತ ಕೇಳಿರೋವಂಥದ್ದು. ಸೊ ಆಪ್ಷನ್ ನೋಡಿಲಿ, ಇನ್ಫಾನ್ಸಿ ಶೈಶವಾವಸ್ಥೆ, ಅರ್ಲಿ ಚೈಲ್ಡ್ಹುಡ್ ಪ್ರಾರಂಭಿಕ ಬಾಲ್ಯಾವಸ್ಥೆ, ಆಪ್ಷನ್ ಸಿ ಅಡಾಲ್ಸೆನ್ಸ್ ಕಿಶೋರಾವಸ್ಥೆ, ಆಪ್ಷನ್ ಡಿ ಅಡಲ್ಟ್ಹುಡ್ ಅಂತ ಇದೆ ವಯಸ್ಕಾವಸ್ಥೆ ಅಂತ. ಸೊ ಏನಿರ್ಬೋದು ಹಾಗಾದರೆ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಆನ್ಸರ್ ಅಂತ ಅಂದಾಗ ಆಪ್ಷನ್ ಎ ಇನ್ಫ್ಯಾನ್ಸಿ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ. ಇನ್ಫ್ಯಾನ್ಸಿ ಸ್ಟೇಜ್ ಆಫ್ ಡೆವಲಪ್ಮೆಂಟ್ ಅ ಚೈಲ್ಡ್ ಅಪಿಯರ್ಸ್ ಸೆಲ್ಫ್ ಸೆಂಟ್ರಡ್ ಅಂತ. ಸೊ ಇನ್ಫ್ಯಾನ್ಸಿ ರೆಫರ್ಸ್ ಟು ದ ಅರ್ಲಿಯೆಸ್ಟ್ ಪೀರಿಯಡ್ ಆಫ್ ಚೈಲ್ಡ್ಹುಡ್ ವೇರ್ ಅ ಚೈಲ್ಡ್ ಅಪಿಯರ್ಸ್ ಸೆಲ್ಫ್ ಸೆಂಟ್ರಡ್. However, this is the period when the child starts learning how to identify family members and get involved in his surroundings. ಸೊ ಹಾಗಾಗಿ ಯಾವ ಹಂತದಲ್ಲಿ ಸ್ವಕೇಂದ್ರಿತ ಆಗಿರುತ್ತೆ ಅಂದರೆ ಶೈಶವಾವಸ್ಥೆ ಅಂತ ನಾವು ಹೇಳ್ಬೋದು. ಸೊ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ಹೂ ಸೆಡ್ ಡೆವಲಪ್ಮೆಂಟ್ ಈಸ್ ನಾಟ್ ಲಿಮಿಟೆಡ್ ಟು ಗ್ರೋವಿಂಗ್ ಲೇಯರ್, ಇನ್ಸ್ಟೆಡ್ ಇಟ್ ಕನ್ಸಿಸ್ಟ್ ಆಫ್ ಅ ಪ್ರೋಗ್ರೆಸಿವ್ ಸೀರೀಸ್ ಆಫ್ ಚೇಂಜಸ್ ಟುವರ್ಡ್ಸ್ ದ ಗೋಲ್ ಆಫ್ ಮೆಚೂರಿಟಿ. ಸೊ ಅಭಿವೃದ್ಧಿ ಅಂದರೆ ಕೇವಲ ಬೆಳವಣಿಗೆ ಮಾತ್ರ ಅಲ್ಲ, ಅದು ಪಕ್ವತೆಯ ಕಡೆಗೆ ಸಾಗುವ ಕ್ರಮಬದ್ಧ ಬದಲಾವಣೆಗಳ ಸರಣಿ ಅಂತ ಹೇಳಿದ್ದು ಯಾರು ಅನ್ನೋದು ಪ್ರಶ್ನೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ನ ನೋಡೋಕ್ಕಿಂತ ಮುಂಚೆ ಆಪ್ಷನ್ಸ್ ನೋಡಿಲಿ. ಆಪ್ಷನ್ ಎ ಎರಿಕ್ಸನ್, ಆಪ್ಷನ್ ಬಿ ಜೆರ್ಸಿಲ್ಟ್, ಟೆಲ್ಡೋರ್ಡ್ ಮತ್ತು ಸ್ಯಾರ್ವೆ, ಆಪ್ಷನ್ ಸಿ ಪಿಯಾಜೆ, ಆಪ್ಷನ್ ಡಿ ಹರ್ಲಾಕ್ ಅಂತ ಇದೆ. ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಬಂದಾಗ ಆಪ್ಷನ್ ಡಿ ಹರ್ಲಾಕ್ ಅನ್ನೋದು ಸರಿಯಾದ ಒಂದು ಉತ್ತರ ಆಗುತ್ತೆ. ಸೊ ಇಟ್ ವಾಸ್ ಸೆಡ್ ಬೈ ದ ಸ್ಟಡಿ ಆಫ್ ಹ್ಯೂಮನ್ ಡೆವಲಪ್ಮೆಂಟ್ ಜಡ್ಜಸ್ ಆ್ಯಂಡ್ ಇಂಡಿವಿಜುವಲ್ಸ್ ಗ್ರೋತ್ ಫ್ರಮ್ ಇನ್ಫ್ಯಾನ್ಸಿ ಟು ಮೆಚುರಿಟಿ ಆರ್ ಫ್ರಮ್ ಡಿಪೆಂಡೆನ್ಸಿ ಟು ಆಟೋನಮಿ.
ಸೊ ಆಪ್ಷನ್ ಡಿ ಹರ್ಲಾಕ್ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ಡೆವಲಪ್ಮೆಂಟಲ್ ಪರ್ಸ್ಪೆಕ್ಟಿವ್ ಆಫ್ ಟೀಚಿಂಗ್ ಡಿಮ್ಯಾಂಡ್ಸ್ ಟೀಚರ್ಸ್ ಟು ಡ್ಯಾಶ್ ಅಂತ ಕೇಳಿದ್ದಾರೆ. ಅಂದರೆ ಅಭಿವೃದ್ಧಿ ದೃಷ್ಟಿಕೋನದ ಬೋಧನೆ ಶಿಕ್ಷಕರಿಂದ ಏನು ಬೇಕು ಅಂತ ಕೇಳುತ್ತೆ, ಅಥವಾ ಏನು ಮಾಡಬೇಕಿತ್ತು ಅಂತ. ಸೊ ಆಪ್ಷನ್ 1 ಬಿ ಸ್ಟ್ರಿಕ್ಟ್ ಡಿಸಿಪ್ಲಿನೇರಿಯನ್ಸ್ ಆ್ಯಸ್ ಚಿಲ್ಡ್ರನ್ ಎಕ್ಸ್ಪೆರಿಮೆಂಟ್ ಕ್ವೈಟ್ ಫ್ರೀಕ್ವೆಂಟ್ಲಿ. ಮಕ್ಕಳ ಮೇಲೆ ಕಟ್ಟುನಿಟ್ಟಾದ ಒಂದು ಶಿಸ್ತು, ಅಂದರೆ ತುಂಬ ಡಿಸಿಪ್ಲಿನ್ ಆಗಿರಬೇಕು, ತುಂಬ ಸ್ಟ್ರಿಕ್ಟ್ ಆಗಿರಬೇಕು ಅಂತ. ಸೊ ಆಪ್ಷನ್ ಬಿ ಅಡಾಪ್ಟ್ ಇನ್ಸ್ಟ್ರಕ್ಷನಲ್ ಸ್ಟ್ರಾಟಜೀಸ್ ಬೇಸ್ಡ್ ಆನ್ ದ ನಾಲೆಡ್ಜ್ ಆಫ್ ಡೆವಲಪ್ಮೆಂಟಲ್ ಫ್ಯಾಕ್ಟರ್ಸ್. ಅಭಿವೃದ್ಧಿ ಅಂಶಗಳ ಆಧಾರದ ಮೇಲೆ ಬೋಧನಾ ತಂತ್ರವನ್ನು ಬದಲಿಸೋದು. ಆಪ್ಷನ್ ಸಿ ಟ್ರೀಟ್ ಚಿಲ್ಡ್ರನ್ ಇನ್ ಡಿಫ್ರೆಂಟ್ ಡೆವಲಪ್ಮೆಂಟಲ್ ಸ್ಟೇಜಸ್ ಇನ್ ಆ್ಯನ್ ಇಕ್ವಿಟೇಬಲ್ ಮ್ಯಾನರ್ ಅಂತ ಇದೆ, ಎಲ್ಲ ಮಕ್ಕಳನ್ನ ಒಂದೇ ರೀತಿಯಲ್ಲಿ ನೋಡೋದು. ಆಪ್ಷನ್ ಡಿ ಪ್ರೊವೈಡ್ ಲರ್ನಿಂಗ್ ದಟ್ ರಿಸಲ್ಟ್ಸ್ ಇನ್ ದ ಡೆವಲಪ್ಮೆಂಟ್ ಆಫ್ ಓನ್ಲಿ ದ ಕಾಗ್ನಿಟಿವ್ ಡೊಮೇನ್ ಅಂತ, ಕೇವಲ ಬೌದ್ಧಿಕ ಬೆಳವಣಿಗೆಯ ಮೇಲೆ ಗಮನವನ್ನು ಕೊಡಬೇಕು ಅಂತ ಇದೆ. ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಬಂದಾಗ ನಾವು ಆಪ್ಷನ್ ಬಿ ಅನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಆಪ್ಷನ್ ಬಿ ಏನಂತ ಕೊಟ್ಟಿದ್ದಾರೆ, ಅಭಿವೃದ್ಧಿ ಅಂಶಗಳ ಆಧಾರದ ಮೇಲೆ ಬೋಧನಾ ತಂತ್ರವನ್ನು ನಾವು ಬದಲಾವಣೆ ಮಾಡಬೇಕು. ಸೊ ಅಡಾಪ್ಟ್ ಇನ್ಸ್ಟ್ರಕ್ಷನಲ್ ಸ್ಟ್ರಾಟಜೀಸ್ ಬೇಸ್ಡ್ ಆನ್ ದ ನಾಲೆಡ್ಜ್ ಆಫ್ ಡೆವಲಪ್ಮೆಂಟಲ್ ಫ್ಯಾಕ್ಟರ್ಸ್ ಅಂತ. ಸೊ ಮಕ್ಕಳ ಒಂದು ವಯಸ್ಸು, ಬೌದ್ಧಿಕ ಹಂತ, ಭಾವನಾತ್ಮಕ ಸ್ಥಿತಿ ಅನುಸಾರ ಮಾಡಿ ಬೋಧನೆಯನ್ನು ನಾವೇನು ಮಾಡಬೇಕಾಗುತ್ತೆ, ಬದಲಾವಣೆ ಮಾಡಬೇಕಾಗುತ್ತೆ. ಸೊ ಟೀಚಿಂಗ್ ಥ್ರೂ ಇನ್ಸ್ಟ್ರಕ್ಷನಲ್ ಸ್ಟ್ರಾಟಜೀಸ್ ಕ್ಯಾನ್ ಹೆಲ್ಪ್ ಇನ್ ಮೇಕಿಂಗ್ ಅ ಟೀಚರ್ಸ್ ಲೆಸನ್ಸ್ more effective for learners. So as per NCF, a teacher should act as a facilitator of children's learning. So instructional strategies promote the participation of children in class and maximize their learning potential. That's why answer B is the right answer. ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಡೆವಲಪ್ಮೆಂಟ್ ಇಸ್ ಕರೆಕ್ಟ್. ಅಂದರೆ ಏನು ಕೊಟ್ಟಿದ್ದಾರೆ, ಡೆವಲಪ್ಮೆಂಟ್ನ ಕುರಿತಾಗಿ ಕೊಟ್ಟಿರ್ತಕ್ಕಂತಹ ಒಂದು ಸ್ಟೇಟ್ಮೆಂಟ್ಸ್ಗಳಲ್ಲಿ ಯಾವುದು ಕರೆಕ್ಟ್ ಅನ್ನೋದನ್ನು ಕೇಳಿದ್ದಾರೆ ಆಯಿತಾ. ಸೊ ಈ ಪ್ರಶ್ನೆಗೆ ಆಪ್ಷನ್ಸ್ ನೋಡಿ, ಡೆವಲಪ್ಮೆಂಟಲ್ ಚೇಂಜಸ್ ಗೋ ಫಾರ್ವರ್ಡ್ ಇನ್ ಸ್ಟ್ರೈಟ್ ಲೈನ್ ಅಂತ ಇದೆ, ಅಭಿವೃದ್ಧಿ ಸರಳ ರೇಖೆಯಲ್ಲಿ ಸಾಗ್ತಾ ಹೋಗುತ್ತೆ ಅನ್ನೋದು. ಆಪ್ಷನ್ ಬಿ ಡೆವಲಪ್ಮೆಂಟ್ ಪ್ರೊಸೀಡ್ಸ್ ಫ್ರಮ್ ಬರ್ತ್ ಟು ಅಡಾಲ್ಸೆನ್ಸ್ ಇನ್ ಅ ಫಾರ್ವರ್ಡ್ ಮ್ಯಾನರ್ ಆ್ಯಂಡ್ ದೆನ್ ಇಟ್ ಗೋಸ್ ಬ್ಯಾಕ್ವರ್ಡ್, ಜನನದಿಂದ ಕಿಶೋರಾವಸ್ಥೆಗೆ ಮುಂದೆ ಬಂದ ನಂತರ ಹಿಂದೆ ಹೋಗುತ್ತೆ ಅಂತ ಅಂದ್ಬಿಟ್ಟು. ಆಪ್ಷನ್ ಸಿ ಡೆವಲಪ್ಮೆಂಟ್ ಅಕ್ಯೂರ್ಸ್ ಅಟ್ ಅ ಡಿಫ್ರೆಂಟ್ ರೇಟ್ ಅಮಾಂಗ್ ಡಿಫ್ರೆಂಟ್ ಇಂಡಿವಿಜುವಲ್ಸ್ ಅಂತ ಇದೆ, ಅಂದರೆ ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾವಣೆ ಆಗುತ್ತೆ ಅನ್ನೋದು. ಸೊ ಆಪ್ಷನ್ ಡಿ ಡೆವಲಪ್ಮೆಂಟ್ ಅಕ್ಯೂರ್ಸ್ ಅಟ್ ಅ ವೆರಿ ಫಾಸ್ಟ್ ಪೇಸ್ ಫ್ರಾಮ್ ಬರ್ತ್ ಟಿಲ್ ಅಡಾಲ್ಸೆನ್ಸ್ ಆ್ಯಂಡ್ ದೆನ್ ಇಟ್ ಸ್ಟಾಪ್ಸ್, ಕಿಶೋರಾವಸ್ಥೆಯ ನಂತರ ಅಭಿವೃದ್ಧಿ ನಿಂತು ಹೋಗುತ್ತೆ ಅಂತ ಇದೆ. ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಬಂದಾಗ ಆಪ್ಷನ್ ಸಿ ಅನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಡೆವಲಪ್ಮೆಂಟ್ ಅಕ್ಯೂಸ್ ಅಟ್ ಅ ಡಿಫ್ರೆಂಟ್ ರೇಟ್ ಅಮಾಂಗ್ ಡಿಫ್ರೆಂಟ್ ಇಂಡಿವಿಜುವಲ್ಸ್ ಅಂತ, ವ್ಯಕ್ತಿಯಿಂದ ವ್ಯಕ್ತಿಗೆ ಇದು ಬದಲಾವಣೆ ಆಗುತ್ತೆ ಅಂತಕ್ಕಂಥದ್ದು. ಸೊ ಪ್ರತಿಯೊಬ್ಬ ವಿದ್ಯಾರ್ಥಿಯ, ಪ್ರತಿಯೊಬ್ಬ ಮಗುವಿನ ಬೆಳವಣಿಗೆಯ ವೇಗ ಮತ್ತು ಸಾಮರ್ಥ್ಯ ಎಲ್ಲವೂ ಕೂಡ ಏನಾಗಿರುತ್ತೆ, ಭಿನ್ನವಾಗಿರುತ್ತಲ್ಲ. ಸೊ ಹಾಗಾಗಿ ಚೈಲ್ಡ್ ಡೆವಲಪ್ಮೆಂಟ್ ರೆಫರ್ಸ್ ಟು ಸ್ಟೇಜ್ ಆಫ್ ಡೆವಲಪ್ಮೆಂಟ್ ಆರ್ ಚೇಂಜಸ್ ದ್ಯಾಟ್ ಟೇಕ್ ಪ್ಲೇಸ್ ಬಿಟ್ವೀನ್ ಬರ್ತ್ ಆ್ಯಂಡ್ ಅಡಾಲ್ಸೆನ್ಸ್. ಇಟ್ ಹ್ಯಾಸ್ ಅ ಸೆಟ್ ಸೀಕ್ವೆನ್ಸ್ yet it has a different occurs for every child. So the rate of development is not the same for every child and may be affected by genetic and environmental factors also. ಹಾಗಾಗಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ವಿಚ್ ಆಫ್ ದ ಫಾಲೋವಿಂಗ್ ಥಿಯರಿಸ್ಟ್ would be of the opinion that students study hard for their personal growth and development ಅಂತ ಕೇಳಿದ್ದಾರೆ. ಸೊ ವಿದ್ಯಾರ್ಥಿಗಳು ತಮ್ಮ ವೈಯಕ್ತಿಕ ಬೆಳವಣಿಗೆಗಾಗಿ ಓದ್ತಾರೆ ಅಂತ ಯಾರು ನಂಬ್ತಾರೆ ಅಂತ ಹೇಳಿರೋದು ಯಾರು ಅಂತ. ಸೊ ಆಪ್ಷನ್ ನೋಡಿರಿ, ಬಂಡೂರ, ಮಾಸ್ಲೋ, ಸ್ಕಿನ್ನರ್, ಪಿಯಾಜೆಟ್ ಅಂತ ಇದೆ. ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಬಂದಾಗ ಆಪ್ಷನ್ ಬಿ ಮಾಸ್ಲೋ ಸರಿಯಾದ ಒಂದು ಆನ್ಸರ್ ಆಗುತ್ತೆ. ಸೊ ಮಾಸ್ಲೋ ಅವರ ಒಂದು ಅವಶ್ಯಕತೆಗಳ ಪಿರಮಿಡ್ ಸಿದ್ಧಾಂತ, ಸ್ವಯಂ ಸಾಕ್ಷಾತ್ಕಾರ ಅಂದರೆ ಸೆಲ್ಫ್ ಆಕ್ಚುಲೈಸೇಷನ್ ಮೇಲೆ ಇದನ್ನು ಒತ್ತು ಕೊಡುವಂಥದ್ದು. ಸೊ ಎವ್ರಿ ಸ್ಟೂಡೆಂಟ್ ವಾಂಟ್ಸ್ ಟು ಒಬ್ಟೈನ್ ದ ಹೈಯೆಸ್ಟ್ ಮಾರ್ಕ್ಸ್ ಇನ್ ಹಿಸ್ ಕ್ಲಾಸ್ ಆಸ್ ಇಟ್ is a matter of pride and self esteem. So students work hard for their personal growth and development also, right? It is related to the Maslow's hierarchy of needs. In this need theory, Maslow ravara ಒಂದು need theory ಏನಿದೆ, there are few needs that motivate and individual for doing something. These 5 stages of needs are
psychological needs, safety needs, and social needs, esteem needs, and self actualization. ಕನ್ನಡದಲ್ಲಿ ಸ್ವಯಂ ಸಾಕ್ಷಾತ್ಕಾರ ಅಂತಲೂ ಕೂಡ ಹೇಳ್ತಾರೆ. ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಬಿ ಏನಿದೆ ಅಲ್ಲ, ಮಾಸ್ಲೋ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ದ ಸೋಷಿಯಲ್ ಲರ್ನಿಂಗ್ ಥಿಯರಿ ಪ್ರಪೋಸ್ಡ್ ಬೈ ಮಿಲ್ಲರ್ ಆ್ಯಂಡ್ ಡೋಲರ್ಡ್ ಸೆಡ್ ದ್ಯಾಟ್ ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ಇದರ ಒಂದು ಕನ್ನಡ ಅರ್ಥ, ಮಿಲ್ಲರ್ ಮತ್ತು ಡಾಲರ್ಡ್ ಅವರ ಒಂದು ಸಾಮಾಜಿಕ ಅಧ್ಯಯನ ಸಿದ್ಧಾಂತದ ಪ್ರಕಾರ ಏನಿದೆ ಅನ್ನೋದು ಕೇಳಿರುವಂಥದ್ದು. ಸೊ ಪೀಪಲ್ ಲರ್ನ್ ಬೈ ವಾಚಿಂಗ್ ವಾಟ್ ಅದರ್ಸ್ ಡೂ, ಅಂದರೆ ಜನರು ಬೇರೆಯವ್ರನ್ನ ನೋಡಿ ಕಲಿತಾರೆ ಅಂತ. ಆಪ್ಷನ್ ಬಿ, ಹ್ಯೂಮನ್ ಥಾಟ್ ಪ್ರೊಸೆಸಸ್ ಆರ್ ಸೆಂಟ್ರಲ್ ಟು ಅಂಡರ್ಸ್ಟ್ಯಾಂಡಿಂಗ್ ಪರ್ಸ್ನಾಲಿಟಿ, ಮಾನವ ಚಿಂತನೆ ಪ್ರಕ್ರಿಯೆಗಳು ವ್ಯಕ್ತಿತ್ವವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಮುಖ್ಯವಾಗಿ ಬೇಕಾಗುತ್ತೆ. ಆಪ್ಷನ್ ಸಿ, ಬೋತ್ ಎ ಆ್ಯಂಡ್ ಬಿ. ಆಪ್ಷನ್ ಡಿ, ನೇದರ್ ಎ ನಾರ್ ಬಿ, ಎ ಆ್ಯಂಡ್ ಬಿ ಎರಡೂ ಕೂಡ ಅಲ್ಲ ಅನ್ನೋದು. ಸೊ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಈ ಒಂದು ಪ್ರಶ್ನೆಗೆ ಆಪ್ಷನ್ ಸಿ, ಎ ಆ್ಯಂಡ್ ಬಿ ಅನ್ನೋದು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ. ಮಿಲ್ಲರ್ ಮತ್ತು ಡಾಲರ್ಡ್ ಅವರ ಒಂದು ಸಾಮಾಜಿಕ ಅಧ್ಯಯನ ಸಿದ್ಧಾಂತದ ಪ್ರಕಾರ ಪೀಪಲ್ ಲರ್ನ್ ಬೈ ವಾಚಿಂಗ್ ವಾಟ್ ಅದರ್ಸ್ ಡೂ, ಜನರು ಬೇರೆಯವ್ರು ಏನು ಮಾಡ್ತಾ ಇದ್ದಾರೆ ಅದನ್ನು ನೋಡಿ ಕೂಡ ಕಲಿತಾರೆ. ಆ್ಯಂಡ್ ಮಾನವನ ಚಿಂತನೆ ಪ್ರಕ್ರಿಯೆಗಳು ವ್ಯಕ್ತಿತ್ವವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಬೇಕಾಗುತ್ತೆ ಅಂತ. ಸೊ ಹಾಗಾಗಿ ಆಪ್ಷನ್ ಸಿ ಸರಿಯಾಗಿರುವಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ನರೇಶ್ ಆ್ಯಂಡ್ ಮುಖೇಶ್ ಆರ್ ಇನ್ ದ ಸೇಮ್ ಏಜ್ ಗ್ರೂಪ್, ದೇ ಶೋ ಡಿಫ್ರೆನ್ಸಸ್ ಇನ್ ಸೋಷಿಯಲ್ ಆ್ಯಂಡ್ ಮೆಂಟಲ್ ಡೆವಲಪ್ಮೆಂಟ್, ಇಟ್ ಈಸ್ ಡ್ಯೂ ಟು ವಿಚ್ ಆಫ್ ದ ಫಾಲೋವಿಂಗ್. ಅಂದರೆ ನರೇಶ್ ಮತ್ತು ಮುಖೇಶ್ ಒಂದೇ ವಯಸ್ಸಿನವರು, ಆದರೆ ಸಾಮಾಜಿಕ ಮತ್ತು ಮಾನಸಿಕ ಬೆಳವಣಿಗೆಯಲ್ಲಿ ಸ್ವಲ್ಪ ಭಿನ್ನತೆ ಇದೆ, ಇದು ಯಾವ ಸಿದ್ಧಾಂತದ ಕಾರಣ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ನೋಡಿ, ಇಲ್ಲಿ ಪ್ರಿನ್ಸಿಪಲ್ ಆಫ್ ಮಾಡಿಫೈ ಎಬಿಲಿಟಿ. ಆಪ್ಷನ್ ಬಿ, ಪ್ರಿನ್ಸಿಪಲ್ ಆಫ್ ಡೆಫಿನೆಟ್ ಆ್ಯಂಡ್ ಪ್ರೆಡಿಕ್ಟೇಬಲ್ ಪ್ಯಾಟ್ರನ್, ನಿರ್ದಿಷ್ಟ ಮಾದರಿ ಸಿದ್ಧಾಂತ. ಆಪ್ಷನ್ ಸಿ, ಪ್ರಿನ್ಸಿಪಲ್ ಆಫ್ ಇಂಡಿವಿಜುವಾಲಿಟಿ, ವೈಯಕ್ತಿಕ ಸಿದ್ಧಾಂತ. ಆಪ್ಷನ್ ಡಿ, ಪ್ರಿನ್ಸಿಪಲ್ ಆಫ್ ಯೂನಿಫಾರ್ಮ್ ಪ್ಯಾಟ್ರನ್, ಸಮಾನ ಮಾದರಿ ಸಿದ್ಧಾಂತ ಅಂತ ಇದೆ. ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಪ್ಷನ್ ಸಿ, ಪ್ರಿನ್ಸಿಪಲ್ ಆಫ್ ಇಂಡಿವಿಜುವಾಲಿಟಿ, ವೈಯಕ್ತಿಕ ಸಿದ್ಧಾಂತ. ಸೊ ಪ್ರತಿ ಮಗು ಅಥವಾ ಪ್ರತಿ ವ್ಯಕ್ತಿ ಕೂಡ ಏನು ಒಬ್ರಿಗಿಂತ ಒಬ್ಬರು ವಿಭಿನ್ನವಾಗಿರ್ತಾರಲ್ಲ, ಸೊ ಒಂದೇ ವಯಸ್ಸಿನ ಮಕ್ಕಳಲ್ಲೂ ಕೂಡ ಬೆಳವಣಿಗೆಯಲ್ಲಿ ಏನು ವ್ಯತ್ಯಾಸಗಳು ಇರೋವಂಥದ್ದನ್ನು ನಾವು ಗಮನಿಸ್ತೀವಿ. ಸೊ ಹಾಗಾಗಿ ಇಲ್ಲಿ ಈ ಒಂದು ಪ್ರಶ್ನೆಗೆ ಆಪ್ಷನ್ ಸಿ ಏನು ಪ್ರಿನ್ಸಿಪಲ್ ಆಫ್ ಇಂಡಿವಿಜುವಾಲಿಟಿ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಇಸ್ ಎ ಟ್ರೂ ಸ್ಟೇಟ್ಮೆಂಟ್ ಕರೆಸ್ಪಾಂಡಿಂಗ್ ಟು ಸೆಫಿಲೋಕಾರ್ಡಲ್ ಪ್ರಿನ್ಸಿಪಲ್ ಆಫ್ ಚೈಲ್ಡ್ಸ್ ಡೆವಲಪ್ಮೆಂಟ್ ಅಂತ ಕೇಳಿದ್ದಾರೆ. ಅಂದರೆ ಸೆಫಿಲೋಕಾರ್ಡಲ್ ಸಿದ್ಧಾಂತ ಗೊತ್ತೇ ಇದೆ ಅಲ್ವಾ, ಮಗುವಿನ ಅಭಿವೃದ್ಧಿಯ ಸೆಫಿಲೋಕಾರ್ಡಲ್ ಸಿದ್ಧಾಂತಕ್ಕೆ ಸರಿಯಾದ ಹೇಳಿಕೆ ಯಾವುದು, ಇಲ್ಲಿ ಯಾವ ಹೇಳಿಕೆ ಕರೆಕ್ಟ್ ಆಗಿದೆ ಅನ್ನೋದನ್ನು ಹೇಳಬೇಕಾಗುತ್ತೆ. ಆಪ್ಷನ್ ಒಂದು, ಡೆವಲಪ್ಮೆಂಟ್ ಈಸ್ ಫ್ರಮ್ ಹೆಡ್ ಟು ಫುಟ್, ತಲೆಯಿಂದ ಕಾಲುವರೆಗೆ ಬೆಳವಣಿಗೆ ಆಗುತ್ತೆ ಅಂತ. ಆಪ್ಷನ್ ಬಿ, ಡೆವಲಪ್ಮೆಂಟ್ ಈಸ್ ಫ್ರಮ್ ಫುಟ್ ಟು ಹೆಡ್ ಅಂದರೆ ಕಾಲುಗಳಿಂದ ತಲೆಯವರೆಗೆ, ತಲೆ ತನಕ. ಆಪ್ಷನ್ ಸಿ, ಡೆವಲಪ್ಮೆಂಟ್ ಇಸ್ ಫ್ರಮ್ ಮಿಡಲ್ ಟು ಪರಿಫರಿ ಅಂತ ಇದೆ, ಮಧ್ಯದಿಂದ ಹೊರ ವಲಯಕ್ಕೆ ಅಂತ. ಸೊ ಆಪ್ಷನ್ ಡಿ, ನನ್ ಆಫ್ ದ ಅಬವ್, ಮೇಲಿನ ಯಾವುದು ಅಲ್ಲ ಅನ್ನೋದು. ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಬಂದಾಗ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥ ಆನ್ಸರ್ ಆಗಿ, ಡೆವಲಪ್ಮೆಂಟ್ ಇಸ್ ಫ್ರಮ್ ಹೆಡ್ ಟು ಫೂಟ್ ಅಂತ, ತಲೆಯಿಂದ ಪಾದದ ಕಡೆಗೆ ಅಂತ. ಸೊ ಸೆಫಿಲೋಕಾರ್ಡಲ್ ಸಿದ್ಧಾಂತಕ್ಕೆ ಶಿರ-ಪಾದಾಭಿಮುಖ ಸಿದ್ಧಾಂತ ಅಂತ ಕೂಡ ಹೇಳ್ತೀವಲ್ವಾ. ಸೊ ಶಿರ-ಪಾದಾಭಿಮುಖ, ಅಂದರೆ ಆ ಹೆಸರೇ ಹೇಳುತ್ತೆ, ಶಿರದಿಂದ ಪಾದದ ಕಡೆಗೆ ಬೆಳವಣಿಗೆ ಆಗುವಂಥದ್ದು ಅಂತ. ಸೊ ಹಾಗಾಗಿ ಆಪ್ಷನ್ ಎ, ತಲೆಗಳಿಂದ ಕಾಲುಗಳವರೆಗೆ ಬೆಳವಣಿಗೆ ಅಥವಾ ಡೆವಲಪ್ಮೆಂಟ್ ಇಸ್ ಫ್ರಮ್ ಹೆಡ್ ಟು ಫೂಟ್ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ. ಆಯ್ತಾ. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಅನ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ ಆಫ್ ಡೆವಲಪ್ಮೆಂಟ್ ಅಂತ ಕೇಳಿದ್ದಾರೆ. ಅಭಿವೃದ್ಧಿಯ ಹೊರಗಿನ ಕಾರಣ ಯಾವುದು ಅನ್ನೋದು. ಆಪ್ಷನ್ ನೋಡಿ, ಇಲ್ಲಿ ಎಕನಾಮಿಕ್ ಕಂಡೀಷನ್ಸ್, ಆರ್ಥಿಕ ಸ್ಥಿತಿ. ಆಪ್ಷನ್ ಬಿ, ಸೋಷಿಯಲ್ ಕಂಡೀಷನ್ಸ್, ಸಾಮಾಜಿಕ ಪರಿಸ್ಥಿತಿ. ಆಪ್ಷನ್ ಸಿ, ಲೈಫ್ ಎಕ್ಸ್ಪೀರಿಯನ್ಸಸ್, ಜೀವನ ಅನುಭವಗಳು. ಆಪ್ಷನ್ ಡಿ, ಆಲ್ ಆಫ್ ದ ಎಬೋವ್, ಮೇಲಿನ ಎಲ್ಲವೂ ಅನ್ನೋದು. ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ ಡಿ ನೋಡಿ, ಇಲ್ಲಿ ಆಲ್ ಆಫ್ ದ ಎಬೋವ್ ಇಸ್ ದ ರೈಟ್ ಆನ್ಸರ್. ಸೊ ಇಲ್ಲಿ ಪರಿಸರ, ಸಮಾಜ, ಹಣಕಾಸು, ಅನುಭವ ಎಲ್ಲವೂ ಕೂಡ ಏನಾಗುತ್ತೆ, ಮಗುವಿನ ಬೆಳವಣಿಗೆಯ ಮೇಲೆ ಪ್ರಭಾವ ಬೀರುವಂಥದ್ದು. ಹಾಗಾಗಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ, ಆಲ್ ಆಫ್ ದ ಎಬೋವ್ ಅನ್ನೋದು. ಓಕೆ. ನೆಕ್ಸ್ಟು, ಡೆವಲಪ್ಮೆಂಟ್ ಈಸ್ ಅ ನೆವರ್ ಎಂಡಿಂಗ್ ಪ್ರಾಸೆಸ್ ವಿತ್ ವಿಚ್ ಪ್ರಿನ್ಸಿಪಲ್ ಆಫ್ ಚೈಲ್ಡ್ ಡೆವಲಪ್ಮೆಂಟ್ ಕ್ಯಾನ್ ದಿಸ್ ಥಾಟ್ ಬಿ ಅಸೋಸಿಯೇಟೆಡ್ ಅಂತ ಇದೆ. ಅಭಿವೃದ್ಧಿ ಅಂದರೆ ಎಂದಿಗೂ ಮುಗಿದೇ ಇರತಕ್ಕಂತಹ ಒಂದು ಪ್ರಕ್ರಿಯೆ, ಮುಗಿಯದೇ ಇರುವಂತಹ ಒಂದು ಪ್ರಕ್ರಿಯೆ, ಇದು ಯಾವ ಸಿದ್ಧಾಂತಕ್ಕೆ ಸಂಬಂಧಿಸಿದೆ ಅನ್ನೋದು. ಆಪ್ಷನ್ ನೋಡಿ, ಡೆವಲಪ್ಮೆಂಟ್ ಈಸ್ ಕೋರಿಲೇಟೆಡ್, ಸಂಬಂಧಿತ ಅಭಿವೃದ್ಧಿ. ಆಪ್ಷನ್ ಬಿ, ಡೆವಲಪ್ಮೆಂಟ್ ಈಸ್ ಕಂಟಿನ್ಯೂಸ್, ನಿರಂತರ ಅಭಿವೃದ್ಧಿ. ಆಪ್ಷನ್ ಸಿ, ಡೆವಲಪ್ಮೆಂಟ್ ಫಾಲೋಸ್ ಅ ಪ್ಯಾಟ್ರನ್, ಮಾದರಿಯಂತೆ ನಡೀತಕ್ಕಂತಹ ಒಂದು ಅಭಿವೃದ್ಧಿ. ಆಪ್ಷನ್ ಡಿ, ಡೆವಲಪ್ಮೆಂಟ್ ಇನ್ವಾಲ್ವ್ಸ್ ಚೇಂಜ್, ಬದಲಾವಣೆ ಒಳಗೊಂಡ ಅಭಿವೃದ್ಧಿ ಅನ್ನೋದು.
ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ ಬಿ, ಡೆವಲಪ್ಮೆಂಟ್ ಇಸ್ ಕಂಟಿನ್ಯೂಸ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. ಸೊ ಮಾನವನ ಬೆಳವಣಿಗೆ ಅನ್ನೋದು ಜನನದಿಂದ ಮರಣದವರೆಗೆ ನಿರಂತರವಾಗಿ ನಡೀತಕ್ಕಂತಹ ಒಂದು ಪ್ರಕ್ರಿಯೆ ಅಲ್ವಾ, ಹಾಗಾಗಿ ಆಪ್ಷನ್ ಬಿ ಸರಿಯಾದ ಒಂದು ಉತ್ತರ ಅಂತ ಹೇಳ್ಬೋದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಅ ಮದರ್ ಅಬ್ಸರ್ವ್ಸ್ ದ್ಯಾಟ್ ಒನ್ ಹರ್ ಟ್ವಿನ್ಸ್ ಹ್ಯಾಸ್ ಲರ್ನ್ಡ್ ಟು ವಾಕ್ ಫಾಸ್ಟರ್ ದ್ಯಾನ್ ದ ಅದರ್. ಸೊ this difference in learning is related to which principle of development ಅಂತ ಇದೆ. ಇದರ ಒಂದು ಕನ್ನಡ ಅರ್ಥ, ಒಬ್ಬ ತಾಯಿ ಗಮನಿಸ್ತಾಳೆ ಅವಳಿ ಜವಳಿ ಮಕ್ಕಳಲ್ಲಿ ಒಂದು ಮಗು ಇನ್ನೊಂದು ಮಗುವಿಗಿಂತ ಬೇಗ ನಡೆಯೋದಕ್ಕೆ ಕಲಿತಾನೆ. ಸೊ ಈ ವ್ಯತ್ಯಾಸ ಯಾವ ಸಿದ್ಧಾಂತಕ್ಕೆ ಸಂಬಂಧಪಟ್ಟಿದೆ ಅನ್ನೋದು ಆಪ್ಷನ್ ನೋಡಿ, ಡೆವಲಪ್ಮೆಂಟ್ ಪ್ರೊಸೀಡ್ಸ್ ಫ್ರಮ್ ಹೆಡ್ ಟು ಟೋ, ತಲೆಗಳಿಂದ ಟೋ ಅಂತಂದರೆ ಕಾಲಿನ ತನಕ ಅಂತ. ಆಪ್ಷನ್ ಬಿ, ಡೆವಲಪ್ಮೆಂಟ್ ಪ್ರೊಸೀಡ್ಸ್ ಸ್ಟೇಜ್ ಬೈ ಸ್ಟೇಜ್, ಹಂತ ಹಂತವಾಗಿ. ಆಪ್ಷನ್ ಸಿ, ಡೆವಲಪ್ಮೆಂಟ್ ಪ್ರೊಸೀಡ್ಸ್ ಅಟ್ ಡಿಫ್ರೆಂಟ್ ಪ್ಲೇಸ್ ಫಾರ್ ಡಿಫ್ರೆಂಟ್ ಪೀಪಲ್, ವ್ಯಕ್ತಿಯಿಂದ ವ್ಯಕ್ತಿಗೆ ವೇಗ ಬದಲಾವಣೆ ಆಗುತ್ತೆ ಅಂತ. ಆಪ್ಷನ್ ಡಿ, ಡೆವಲಪ್ಮೆಂಟ್ ಪ್ರೊಸೀಡ್ಸ್ ಫ್ರಮ್ ಜನರಲ್ ಟು ಸ್ಪೆಸಿಫಿಕ್, ಅಂದರೆ ಸಾಮಾನ್ಯದಿಂದ ನಿರ್ದಿಷ್ಟತೆ ಎಡೆಗೆ ಅನ್ನೋದು. ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಿರ್ಬೋದು ಹಾಗಾದರೆ? ಎಸ್, ಆಪ್ಷನ್ ಸಿ ಸರಿಯಾದ ಒಂದು ಉತ್ತರ ಅಂತ ಹೇಳ್ಬೋದು, ಹೌದಲ್ವಾ? ಡೆವಲಪ್ಮೆಂಟ್ ಪ್ರೊಸೀಡ್ಸ್ ಅಸ್ ಡಿಫ್ರೆಂಟ್ ಪ್ಲೇಸ್ ಫಾರ್ ಡಿಫ್ರೆಂಟ್ ಪೀಪಲ್, ವ್ಯಕ್ತಿಯಿಂದ ವ್ಯಕ್ತಿಗೆ ವೇಗ ಅನ್ನೋದು ಅಥವಾ ಅಭಿವೃದ್ಧಿ ಅನ್ನೋದು ಏನಾಗ್ತಾ ಹೋಗುತ್ತೆ, ಬದಲಾವಣೆ ಆಗ್ತಾ ಹೋಗುತ್ತೆ. ಸೊ ಪ್ರತಿಯೊಬ್ಬ ಮಗುವಿನ ಕಲಿಕೆಯ ವೇಗ ಒಂದೇ ಥರ ಇರೋದಿಲ್ಲ. ಸೊ ಒಬ್ರು ಬೇಗ ನಡೆಯೋದಕ್ಕೆ ಕಲ್ತ್ಕೊತಾರೆ, ಇನ್ನು ಕೆಲವರು ಸ್ವಲ್ಪ ನಿಧಾನಕ್ಕೆ ಕಲಿತಾರೆ, ಕೆಲವು ಮಕ್ಕಳು ಬೇಗ ಮಾತಾಡೋದಕ್ಕೆ ಕಲಿತಾರೆ, ಇನ್ನು ಕೆಲವು ಮಕ್ಕಳು ನಿಧಾನಕ್ಕೆ ಮಾತಾಡೋಕ್ಕೆ ಕಲಿತಾರೆ. ಸೊ ಹಾಗಾಗಿ ಅಭಿವೃದ್ಧಿ ಅಂತಕ್ಕಂಥದ್ದು ಅಥವಾ ಬೆಳವಣಿಗೆ ಅನ್ನೋವಂಥದ್ದು ಒಬ್ಬರಿಂದ ಇನ್ನೊಬ್ಬರಿಗೆ ಏನಾಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ, ಭಿನ್ನವಾಗಿರುತ್ತೆ ಅನ್ನೋದು. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ವೈ ಇಸ್ ಇಟ್ ಇಂಪಾರ್ಟೆಂಟ್ ಫಾರ್ ದ ಟೀಚರ್ಸ್ ಟು ನೋ ಅಬೌಟ್ ದ ವೇರಿಯಸ್ ಸ್ಟೇಜಸ್ ಆಫ್ ಚೈಲ್ಡ್ ಡೆವಲಪ್ಮೆಂಟ್? ಅಂದರೆ ಶಿಕ್ಷಕರು ಮಕ್ಕಳ ಅಭಿವೃದ್ಧಿ ಹಂತಗಳನ್ನ ತಿಳ್ಕೊಳ್ಳೋದು ಯಾಕೆ ಮುಖ್ಯ ಅನ್ನೋದು ಪ್ರಶ್ನೆ. ಆಪ್ಷನ್ ನೋಡಿ ಇಲ್ಲಿ, ಟು ಪ್ರೊಡ್ಯೂಸ್ ಅ ಕಂಫರ್ಟೇಬಲ್ ಎನ್ವಿರಾನ್ಮೆಂಟ್ ಫಾರ್ ಟೀಚಿಂಗ್ ಆ್ಯಂಡ್ ಲರ್ನಿಂಗ್ ಪ್ರಾಸೆಸ್, ಉತ್ತಮ ಕಲಿಕಾ ವಾತಾವರಣವನ್ನು ನಿರ್ಮಿಸಿಕೊಳ್ಳೋದಕ್ಕೆ ಅಂತ. ಆಪ್ಷನ್ ಬಿ, ಟು ನೋ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ದ ಪ್ರಾಬ್ಲಮ್ಸ್ ಫೇಸ್ಡ್ ಬೈ ಅ ಚಿಲ್ಡ್ರನ್, ಮಕ್ಕಳ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಅಂತ. ಆ್ಯಂಡ್ ಆಪ್ಷನ್ ಸಿ, ಟು ಎಸ್ಟಾಬ್ಲಿಷ್ ಆ್ಯನ್ ಎಫೆಕ್ಟಿವ್ ಕಮ್ಯುನಿಕೇಷನ್ ವಿತ್ ದ ಚೈಲ್ಡ್, ಪರಿಣಾಮಕಾರಿ ಸಂವಹನಕ್ಕೆ ಅಂತ. ಸೊ ಇದನ್ನು ನಾವೇನು ಮಾಡಬೇಕು ಇವಾಗ, ಸಂಕೇತಗಳ ಮುಖಾಂತರ ಹೇಳಬೇಕು. ಓನ್ಲಿ ಎ, ಓನ್ಲಿ ಬಿ, ಬೋತ್ ಎ ಆ್ಯಂಡ್ ಸಿ ಆ್ಯಂಡ್ ನನ್ ಆಲ್ ಆಫ್ ದೀಸ್ ಅಂತ ಮೇಲಿನ ಎಲ್ಲವೂ ಅನ್ನೋದು. ಸೊ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಏನಿರ್ಬೋದು? ಎಸ್, ಆಪ್ಷನ್ ಡಿ, ಆಲ್ ಆಫ್ ದೀಸ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ಸೊ ಇಲ್ಲಿ ಅಭಿವೃದ್ಧಿ ಜ್ಞಾನದಿಂದ ಉತ್ತಮ ಬೋಧನೆ, ಸಮಸ್ಯೆ ಪರಿಹಾರ, ಸಂವಹನ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಆಪ್ಷನ್ಸ್ ಏನು ಡಿ ಏನಿದೆ, ಆಲ್ ಆಫ್ ದೀಸ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಇದೆಲ್ಲವೂ ಕೂಡ ಕರೆಕ್ಟ್ ಆಗಿರುವಂಥದ್ದು ಅಂತ. ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ, ಈ ರೀತಿ ಇದೆ. ಅಂಡರ್ಸ್ಟ್ಯಾಂಡಿಂಗ್ ದ ಪ್ರಿನ್ಸಿಪಲ್ಸ್ ಆಫ್ ಡೆವಲಪ್ಮೆಂಟ್ ಆಫ್ ಅ ಚೈಲ್ಡ್ ಹೆಲ್ಪ್ಸ್ ಅ ಟೀಚರ್ ಇನ್ ಡ್ಯಾಶ್ ಅಂತ. ಅಂದರೆ ಮಗುವಿನ ಅಭಿವೃದ್ಧಿ ಸಿದ್ಧಾಂತಗಳನ್ನು ತಿಳ್ಕೊಳ್ಳೋದ್ರಿಂದ ಶಿಕ್ಷಕರಿಗೆ ಏನು ಸಹಾಯ ಆಗುತ್ತೆ ಅನ್ನೋದು ಪ್ರಶ್ನೆ. ಆಪ್ಷನ್ ನೋಡಿ, ಐಡೆಂಟಿಫೈಯಿಂಗ್ ದ ಎಕನಾಮಿಕ್ ಬ್ಯಾಕ್ಗ್ರೌಂಡ್ ಆಫ್ ದ ಲರ್ನರ್, ವಿದ್ಯಾರ್ಥಿಯ ಆರ್ಥಿಕ ಹಿನ್ನೆಲೆಯನ್ನು ಗುರುತಿಸೋದಕ್ಕೆ. ಆಪ್ಷನ್ ಬಿ, ರೇಷನಲೈಸಿಂಗ್ ವೈ ದ ಲರ್ನರ್ ಔಟ್ ಟು ಬಿ ಥಾಟ್ ಅಂತ ಇದೆ, ವಿದ್ಯಾರ್ಥಿಗಳಿಗೆ ಯಾಕೆ ಬೋಧಿಸಬೇಕು ಅಂತ ನ್ಯಾಯೀಕರಿಸೋದಕ್ಕೆ ಅಂತ. ಆಪ್ಷನ್ ಸಿ, ಎಫೆಕ್ಟಿವ್ಲಿ ಕೇಟರಿಂಗ್ ಟು ದ ಡಿಫ್ರೆಂಟ್ ಲರ್ನಿಂಗ್ ಸ್ಟೈಲ್ಸ್ ಆಫ್ ಲರ್ನರ್ಸ್, ವಿದ್ಯಾರ್ಥಿಗಳ ವಿಭಿನ್ನ ಕಲಿಕಾ ಶೈಲಿಗಳಿಗೆ ಅನುಗುಣವಾಗಿ ಬೋಧನೆ ಮಾಡೋದಕ್ಕೆ. ಆಪ್ಷನ್ ಡಿ, ಐಡೆಂಟಿಫೈಯಿಂಗ್ ದ ಸೋಷಿಯಲ್ ಸ್ಟೇಟಸ್ ಆಫ್ ದ ಲರ್ನರ್, ವಿದ್ಯಾರ್ಥಿಯ ಒಂದು ಸಾಮಾಜಿಕ ಸ್ಥಾನಮಾನವನ್ನು ಗುರುತಿಸೋದಕ್ಕೆ ಅಂತ. ಹಾಗಾದರೆ ಏನಿರ್ಬೋದು ಸರಿಯಾಗಿರ್ತಕ್ಕಂತಹ ಒಂದು ಉತ್ತರ ಈ ಒಂದು ಪ್ರಶ್ನೆಗೆ ಅಂದರೆ ಆಪ್ಷನ್ ಸಿ ನೋಡಿಲಿ, ಎಫೆಕ್ಟಿವ್ಲಿ ಕೇಟರಿಂಗ್ ಟು ದ ಡಿಫ್ರೆಂಟ್ ಲರ್ನಿಂಗ್ ಸ್ಟೈಲ್ಸ್ ಆಫ್ ಲರ್ನರ್ಸ್ ಅಂತ ಇದೆ. ಅಂದರೆ ವಿದ್ಯಾರ್ಥಿಗಳ ಒಂದು ವಿಭಿನ್ನ ಕಲಿಕಾ ಶೈಲಿಗಳಿಗೆ ಅನುಗುಣವಾಗಿ ಬೋಧನೆ ಮಾಡೋದಕ್ಕೆ ಅಂತ. ಸೊ ಪ್ರತಿ ಮಗು ವಿಭಿನ್ನವಾಗಿ ಕಲಿತಾ ಹೋಗುತ್ತೆ. ಅಭಿವೃದ್ಧಿ ಸಿದ್ಧಾಂತ ತಿಳಿದಿದ್ರೆ ಶಿಕ್ಷಕರು ಒಂದು ಬೋಧನಾ ವಿಧಾನ ಆಗಿರಬಹುದು, ಚಟುವಟಿಕೆಗಳಾಗಿರಬಹುದು, ಬೋಧನೆಯ ಒಂದು ವೇಗ ಆಗಿರ್ಬೋದು, ಅಭಿವೃದ್ಧಿ ಇದಕ್ಕೆ ಅನುಗುಣವಾಗಿ ಏನು ಮಾಡಬೇಕಾಗುತ್ತೆ, ಬದಲಾವಣೆ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿರುತ್ತೆ. ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ದಿ ಸ್ಟೇಟ್ಮೆಂಟ್ an important precondition for the proper development of a child is ensuring her healthy ಫಿಸಿಕಲ್ ಡೆವಲಪ್ಮೆಂಟ್ ಇಸ್ ಡ್ಯಾಶ್ ಅಂತ. ಮಗುವಿನ ಒಂದು ಸಮಗ್ರ ಅಭಿವೃದ್ಧಿಗೆ ಉತ್ತಮ ದೈಹಿಕ ಬೆಳವಣಿಗೆ ಅತ್ಯವಶ್ಯಕ. ಸೊ ಈ ಒಂದು ಸ್ಟೇಟ್ಮೆಂಟ್ನ ಬಗ್ಗೆ ಯಾವ ಹೇಳಿಕೆ ಸರಿಯಾಗಿದೆ ಅನ್ನೋದನ್ನು ನಾವಿಲ್ಲಿ ಹೇಳಬೇಕಾಗುತ್ತೆ. ಸೊ ಆಪ್ಷನ್ ನೋಡಿಲಿ, ಮೇ ಬಿ ಇನ್ಕರೆಕ್ಟ್ ಆಸ್ ಡೆವಲಪ್ಮೆಂಟ್ ವೇರಿಯಸ್ ಫ್ರಮ್ ಇಂಡಿವಿಜುವಲ್ ಟು ಇಂಡಿವಿಜುವಲ್ ಅಂತ ಇದೆ.
ಅಂದರೆ ಈ ಮೇಲೆ ಕೊಟ್ಟಿರ್ತಕ್ಕಂಥ ಒಂದು ಹೇಳಿಕೆ ತಪ್ಪಾಗಿರ್ಬೋದು, ಯಾಕಂದರೆ ಅಭಿವೃದ್ಧಿ ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗ್ತಾ ಹೋಗುತ್ತೆ ಅನ್ನೋದು. ಆಪ್ಷನ್ ಬಿ ಇಸ್ ಟ್ರೂ ಬಿಕಾಸ್ ಫಿಸಿಕಲ್ ಡೆವಲಪ್ಮೆಂಟ್ ಆಕ್ಯುಪೈಸ್ ದ ಟಾಪ್ ಮೋಸ್ಟ್ ಪ್ಲೇಸ್ ಇನ್ ದ ಸೀಕ್ವೆನ್ಸ್ ಆಫ್ ಡೆವಲಪ್ಮೆಂಟ್. ಈ ಮೇಲಿನ ಹೇಳಿಕೆ ಕರೆಕ್ಟ್ ಆಗಿದೆ, ಯಾಕೆಂದರೆ ದೈಹಿಕ ಬೆಳವಣಿಗೆ ಮೊದಲ ಸ್ಥಾನದಲ್ಲಿದೆ ಅನ್ನೋದು. ಸೊ ಮೂರನೇ ಒಂದು ಸ್ಟೇಟ್ಮೆಂಟ್ ನೋಡಿ ಇಲ್ಲಿ, ಇಸ್ ಟ್ರೂ ಬಿಕಾಸ್ ಫಿಸಿಕಲ್ ಡೆವಲಪ್ಮೆಂಟ್ ಇಸ್ ಇಂಟರ್ ರಿಲೇಟೆಡ್ ವಿತ್ ಅದರ್ ಡೊಮೇನ್ಸ್ ಆಫ್ ಡೆವಲಪ್ಮೆಂಟ್ ಅಂತ ಇದೆ. ಸರಿ, ಯಾಕೆ ಅಂದರೆ ದೈಹಿಕ ಬೆಳವಣಿಗೆ ಇತರ ಕ್ಷೇತ್ರಗಳ ಜೊತೆ ಸಂಬಂಧ ಹೊಂದಿದೆ ಅಂತ. ಆ್ಯಂಡ್ ಆಪ್ಷನ್ ಡಿ ಇಸ್ ಅನ್ಟ್ರೂ ಆಸ್ ಫಿಸಿಕಲ್ ಡೆವಲಪ್ಮೆಂಟ್ ಡಸ್ ನಾಟ್ ಅಫೆಕ್ಟ್ ಅದರ್ ಡೊಮೇನ್ಸ್ ಆಫ್ ಡೆವಲಪ್ಮೆಂಟ್ ಇನ್ ಆ್ಯಂಡ್ ವೇ ಅಂತ ಕೊಟ್ಟಿದ್ದಾರೆ. ಸೊ ಎನಿ ವೇ ಅಂತ. ಸೊ ಮೇಲೆ ಕೊಟ್ಟಿರುವಂತಹ ಹೇಳಿಕೆ ತಪ್ಪು, ಯಾಕಂದರೆ ದೈಹಿಕ ಬೆಳವಣಿಗೆ ಬೇರೆ ಕ್ಷೇತ್ರಗಳ ಮೇಲೆ ಪ್ರಭಾವ ಬೀರೋದಿಲ್ಲ ಅಂತ. ಸೊ ಇದಿಷ್ಟು ಹೇಳಿಕೆಗಳಲ್ಲಿ ಯಾವುದು ಕರೆಕ್ಟ್ ಆಗಿದೆ? ಮೇಲೆ ಕೊಟ್ಟಿರ್ತಕ್ಕಂತಹ ಹೇಳಿಕೆಗೆ ಸರಿಯಾಗಿರುವಂತಹ ಒಂದು ಲೈನ್ ಯಾವುದಿದೆ ಅಂತಂದರೆ ಆಪ್ಷನ್ ಸಿ ಕರೆಕ್ಟ್ ಆಗಿದೆ. ಆಪ್ಷನ್ ಸಿ. ಸೊ ದೈಹಿಕ ಆರೋಗ್ಯ ಚೆನ್ನಾಗಿದ್ದರೆ ಮಾನಸಿಕ, ಭಾವನಾತ್ಮಕ, ಸಾಮಾಜಿಕ ಅಭಿವೃದ್ಧಿಯು ಕೂಡ ಏನಾಗಿರುತ್ತೆ, ಉತ್ತಮವಾಗಿರುತ್ತೆ. ಎಲ್ಲ ಕ್ಷೇತ್ರಗಳು ಕೂಡ ಪರಸ್ಪರ ಸಂಬಂಧ ಹೊಂದಿದೆ. ಹಾಗಾಗಿ ಆಪ್ಷನ್ಸ್ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಲಾಸ್ಟ್ ಕ್ವೆಶನ್, ಮ್ಯಾಚ್ ದ ಫಾಲೋವಿಂಗ್ ಪ್ರಿನ್ಸಿಪಲ್ಸ್ ಆಫ್ ಡೆವಲಪ್ಮೆಂಟ್ ವಿತ್ ದೇರ್ ಕರೆಕ್ಟ್ ಡಿಸ್ಕ್ರಿಪ್ಷನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಮ್ಯಾಚ್ ದ ಫಾಲೋವಿಂಗ್. ಸೊ ಇಲ್ಲಿ ಸಿದ್ಧಾಂತಗಳು ಮತ್ತು ವಿವರಣೆಗಳನ್ನ ಕೊಟ್ಟಿದ್ದಾರೆ. ಸೊ ಮೊದಲನೇದು ನೋಡಿ, ಪ್ರಾಕ್ಸಿಮೋಡಿಸ್ಟಲ್, ಸೆಫೆಲೋಕಾರ್ಡಲ್ ಆ್ಯಂಡ್ ಇಂಟರ್ ಇಂಡಿವಿಜುವಲ್ ಡಿಫ್ರೆನ್ಸಸ್ ಅಂದರೆ ವ್ಯಕ್ತಿಗಳ ನಡುವಿನ ವ್ಯತ್ಯಾಸ. ಲಾಸ್ಟ್ ಒನ್ ಬಂದುಬಿಟ್ಟು ಇಂಟ್ರಾ ಇಂಡಿವಿಜುವಲ್, ಒಂದೇ ವ್ಯಕ್ತಿಯೊಳಗಿನ ವ್ಯತ್ಯಾಸ ಅನ್ನೋದು. ಸೊ ಇದನ್ನು ನಾವೇನು ಮಾಡೋಕೆ ಮ್ಯಾಚ್ ಮಾಡ್ತಾ ಹೋಗಬೇಕಾಗುತ್ತೆ. ಈ ರೀತಿ ಇದೆ ಇದು. ಓಕೆ, ನಾನು ಹಿಂಗೆ ಕೊಟ್ಟಿದ್ದೀನಿ. ನಾನು ಆನ್ಸರ್ ಹೇಳ್ಬಿಡ್ತೀನಿ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಪ್ಷನ್ ಬಿ ಸರಿಯಾಗಿದೆ. ಆಪ್ಷನ್ ಬಿ. ಸೊ ಏನಕ್ಕೆ ಆಪ್ಷನ್ ಬಿ ಕರೆಕ್ಟ್ ಆಗಿದೆ ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ಇಲ್ಲಿ ಪ್ರಾಕ್ಸಿಮೋಡಿಸ್ಟಲ್ ಟ್ರೆಂಡ್ ಅಂತ ಇದೆ ಅಲ್ವಾ. ಸೊ ಪ್ರಾಕ್ಸಿಮೋಡಿಸ್ಟಲ್ ಅಂತ ಬಂದಾಗ ನಾವು ಏನಕ್ಕೆ ಹೋಗಬೇಕಾಗುತ್ತೆ, 5th ಒನ್ಗೆ ಬರಬೇಕಾಗುತ್ತೆ. ಪ್ರೋಗ್ರೆಸ್ ಫ್ರಮ್ ಸಿಂಪಲ್ ಟು ಕಾಂಪ್ಲೆಕ್ಸ್ ಅಂತ. ಸೊ ಇದು ಫಸ್ಟ್ ಒನ್ಗೆ ಆಯಿತಾ, ಏನಿದೆ ಅದು ಪ್ರಾಕ್ಸಿಮೋಡಿಸ್ಟಲ್ ಫಸ್ಟ್ ಒನ್ ಇದೆ. ಆ್ಯಂಡ್ ನೆಕ್ಸ್ಟ್ ಇದೆ ನೋಡಿ ಇಲ್ಲಿ ಸೆಫಿಲೋಕಾರ್ಡಲ್ ಟ್ರೆಂಡ್ ಅಂತ, ಅಂದರೆ ಶಿರಪಾದಾಭಿಮುಖ ಅಂತ ಬಂದಾಗ ಇಲ್ಲಿ ನೋಡಿ, ಇಲ್ಲಿ ಎರಡನೇದು, ಇದಕ್ಕೆ 2 ಅಂತಲೇ ಹಾಕೊಳ್ಳೋಣ, ಹೆಡ್ ಟು ಟೋ ಸೀಕ್ವೆನ್ಸ್ ಅಂತ. ಆ್ಯಂಡ್ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಇಂಟರ್ ಇಂಡಿವಿಜುವಲ್ ಡಿಫ್ರೆನ್ಸಸ್ ಅಂತ ಇದೆ, ಅಂದರೆ ವ್ಯಕ್ತಿಗಳ ನಡುವಿನ ಒಂದು ವ್ಯತ್ಯಾಸ ಅಂತ. ಸೊ ಸಿ ಅಂತ ಬಂದಾಗ ಇಲ್ಲಿ ಒಂದನೇದಾಗುತ್ತೆ, ಒಂದು. ಸೊ ಸಿ ಮೂರನೇದಕ್ಕೆ 1. ಡಿಫ್ರೆಂಟ್ ಚಿಲ್ಡ್ರನ್ ಡೆವಲಪ್ ಅಟ್ ಡಿಫ್ರೆಂಟ್ ಸ್ಟೇಜಸ್ ಅಂತ. ಸೊ ನೆಕ್ಸ್ಟು ಮುಂದಿನ ಒಂದು ಏನು, ಇಂಟ್ರಾ ಇಂಡಿವಿಜುವಲ್ ಡಿಫ್ರೆನ್ಸಸ್ ಅಂದರೆ ಒಂದೇ ವ್ಯಕ್ತಿಯೊಳಗಿನ ಒಂದು ವ್ಯತ್ಯಾಸ ಅಂತ ಬಂದಾಗ ನಾವು 3rd ಒನ್ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ 3rd ಒನ್ ಇದು ಎಷ್ಟನೇದಿದು, 4ನೇದಲ್ವ, 4ನೇದಕ್ಕೆ in a single child the rate of development can vary from one domain of development to others ಅನ್ನೋದು. ಸೊ ಒಂದೇ ಮಗುವಿನಲ್ಲಿ ವಿಭಿನ್ನ ಕ್ಷೇತ್ರಗಳಲ್ಲಿ ವಿಭಿನ್ನ ವೇಗ ಅಂತ, ಅಂದರೆ ಬೇರೆ ಬೇರೆ ಟೈಮಲ್ಲಿ ಅಭಿವೃದ್ಧಿ ಆಗ್ತಾ ಹೋಗುತ್ತೆ ಅನ್ನೋದು. ಸೊ ಹಾಗಾಗಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಅಂತ ಹೇಳ್ಬೋದು. ಸೊ ನೋಡೋದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಸೈಕಾಲಜಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳು. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವಿಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.